ಚಾಮುಂಡಿ ತಾಯಿಯ ಆಶೀರ್ವಾದ ಪಡಿಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು, ಬಹುತೇಕ ಮಾಜಿ ಶಾಸಕರುಗಳು ನಿನ್ನೆ ದಿವಸ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಪಡೆದು ಇವತ್ತು ಚಾಮುಂಡಿ ತಾಯಿ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದೇವೆ. ಅಲ್ಲ, ಇವತ್ತು ಆಶೀರ್ವಾದ ಪಡಿತಾ ಇದ್ದ ಕಾರಣನೇ ಬೇರೆ ಹೇಳ್ತೀವಿ, ಅಲ್ಲಿ ಬರ್ತೀವಿ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ದುಷ್ಟಶಕ್ತಿಗಳು ನಮಗೆ ಆಂತರಿಕವಾಗಿ ಬಾಹ್ಯವಾಗಿ ಕಾಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳ ನಿಗ್ರಹ ಆಗಬೇಕು. ಮಹಿಷಾಸುರನ ಮರ್ದಿನಿ ಹೇಗಾಯಿತು ಹಾಗೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ, ಪಕ್ಷದ ಸಂಘಟನೆಗಾಗಿ, ಪಕ್ಷದ ಬಲವರ್ಧನೆಗಾಗಿ ನಾವೆಲ್ಲ ತಾಯಿ ಆಶೀರ್ವಾದಕ್ಕೆ ಬಂದಿದ್ದೇವೆ. ಮಹಿಷನ ಮರ್ದನ ಆಗುತ್ತೆ ಅಂತೀರಾ? ಖಂಡಿತ ಆಗುತ್ತೆ. ತಾಯಿ ಆಶೀರ್ವಾದ ಮಾಡಿದರೆ ಆಗದೆ ಇರೋದು ಯಾವುದಿದೆ ಇವತ್ತು? ಅದು ಉದಾಹರಣೆನೇ ಇದೆ ಮೈಸೂರಲ್ಲಿ. ಈಗ ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ನಾವು ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದ್ದಾವೆ ನಮ್ಮ. ಅಂದ್ರೆ ಉಳಿದವ್ರು ಹೆಂಗೆ ಲೀಡರ್ ವಿತೌಟ್ ಫಾಲೋಯರ್. ಈಗ ಅವರು ಲೀಡರ್ ವಿತೌಟ್ ಫಾಲೋಯರ್. ಲೀಡರ್ ಯಾವಾಗ ಆಗ್ತಾನೆ ಅಂದರೆ ಫಾಲೋಯರ್ಸ್ ಇದ್ದಾಗ. ಈಗ ಅವರು ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದಾರೆ. ಅವ್ರ ಹಿಂದೆ ಯಾವ ಫಾಲೋಯರ್ಸು ಇಲ್ಲ. ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತರಾಗಲಿ, ಅಧ್ಯಕ್ಷರುಗಳಾಗಲಿ, ಮಾಜಿ ಶಾಸಕರುಗಳಾಗಲಿ, ಶಾಸಕರುಗಳಾಗಲಿ ಯಾರೂ ಇಲ್ಲ. ಅಂದರೆ ಏಕಾಂಗಿಯಾಗಿ ತಾನೇ ಸ್ವಯಂಕೃತ ಲೀಡ್ರು ಅಂತ ಹೇಳ್ಕೊಂಡು ಹೋದರೆ ಲೀಡರ್ ಆಗೋದಿಲ್ಲ. ಇನ್ನೊಬ್ಬರು ಬೈಯೋದೇ ಲೀಡರ್ಶಿಪ್ ಅಲ್ಲ. ಯಾವಾಗಲೂ ಇನ್ನೊಬ್ಬರು ಬೈಯೋದು, ಇನ್ನೊಬ್ಬರು ತೆಗಳೋದು. ಇವತ್ತು ಯತ್ನಾಳ್ ಅವರಿಗೆ ನಿಜವಾಗಿ ಕಳಕಳಿ ಇದ್ದರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿರುದ್ಧವಾಗಿ ದಾಳಿ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು, ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಏನಪ್ಪ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಕರ್ನಾಟಕ ದೇಶ ಭಾಳ ವಿಶಾಲವಾಗಿದೆ, ಭಾಳ ದೊಡ್ಡ ಪಕ್ಷ ನಮ್ಮದು, ಭಾಳ ಕಾರ್ಯಕರ್ತನ ಹೊಂದಂಥದ್ದು. ಆ ಕಾರ್ಯಕರ್ತರಿಗೆ ಇವತ್ತು ಸಮಾಧಾನ ಆಗಬೇಕು. ಕಾರ್ಯಕರ್ತರ ಜೊತೆ ನಾವೆಲ್ಲ ಇದ್ದೇವೆ ಅನ್ನೋಂಥದ್ದು ದೃಷ್ಟಿಯಿಂದ ಇವತ್ತು ರೇಣುಕಾಚಾರ್ಯ ಅವರ ಒಂದು ನೇತೃತ್ವದಲ್ಲಿ ನಾವು ನಿನ್ನೆಯಿಂದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇವತ್ತು ಮೈಸೂರಿನಲ್ಲಿ ಕೂಡ ಬಂದಿದ್ದೇವೆ.